ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ವಿಲ್ಲನ್ ಭಾಗ 15. ಊಟ ಮಾಡದೆ ಹೋದರೆ ಹೋಗುವ ಕೆಲಸ ಹೇಗೆ ತಾನೇ ಕೈಗೂಡುತ್ತದೆ, ಹಾಳಾಗಿ ಹೋಗುತ್ತದೆ ಅಷ್ಟೇ. ಬನ್ನಿ ಸರ್, ಊಟ ಮಾಡಿ ಹೋಗೋಣ ಎಂದು ಅವನ ಕೈಯನ್ನು ಹಿಡಿದು ಸಣ್ಣ ಮಗುವಿನಂತೆ ಹೇಳಿದಳು ವರ್ಷಿಕಾ. ಅದೇ ಸಮಯದಲ್ಲಿ ಮನೆಯಲ್ಲಿದ್ದ ಕೆಲಸದವರು ಇದನ್ನು ಗಮನಿಸುತ್ತಲೇ ನಿಂತಿದ್ದರು. ಅವರು ವರ್ಷಿಕಾಳನ್ನು ಒಂಥರ ಹೊಸದಾಗಿ ನೋಡಿದರು. ನಿನ್ನೆ ರಾತ್ರಿ ಅವಳು ಜೇಡಿ ಜೊತೆ ಊಟ ಮಾಡಿ ಅವನ ಕೋಣೆಗೆ ಹೋಗಿದ್ದು ಅವರಿಗೆ ತಪ್ಪಾಗಿ ಅನಿಸಿದ್ದು ನಿಜ. ಆದರೆ ತಮ್ಮ ಯಜಮಾನನನ್ನು ಸಂಶಯ ಪಡಲು ಅವರಿಂದ ಸಾಧ್ಯವಾಗಲಿಲ್ಲ. ಅಷ್ಟು ವರ್ಷಗಳಿಂದ ಆ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಅವನು ಎಂಥ ಯೋಗ್ಯವಂತ ಅಂತ ಗೊತ್ತಿಲ್ಲವೇನು? ಸಿಡುಕುತನ, ಕ್ರೂರತನ ಅವನಲ್ಲಿದೆ ಎಂದು ಅವರಿಗೆ ಗೊತ್ತು. ಆದರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವನು ಎಂದಿಗೂ ತಡಕಾಡಿದವನಲ್ಲ. ಆ ಮನೆಯಲ್ಲೂ ಯುವತಿಯರು ಕೆಲಸ ಮಾಡುತ್ತಿದ್ದಾರೆ, ಆದರೆ ಅವರನ್ನು ಕಣ್ಣೆತ್ತಿ ಕೂಡ ಅವನು ನೋಡುತ್ತಿರಲಿಲ್ಲ. ಅಂಥವನು ದಿಢೀರನೆ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದರೆ ಏನೆಂದು ಯೋಚಿಸಬೇಕೋ ಅವರಿಗೆ ತಿಳಿಯಲಿಲ್ಲ. ಅದನ್ನು ಮೀರಿ ಅವನು ಮದುವೆಯಾದವನು. ಇಷ್ಟು ದಿನ ರೇಷ್ಮಾ ತಾನೇ ಈ ಮನೆಯಲ್ಲಿದ್ದುದು, ಈಗ ಅವಳು ಕಾಣುತ್ತಿಲ್ಲ. ದಿಢೀರನೆ ಬೇರೊಂದು ಯುವತಿ ಬಂದಿದ್ದು ಅವರಿಗೆ ಸ್ವಲ್ಪ ಅನುಮಾನವನ್ನು ತರಿಸಿತು. ಅದಕ್ಕಾಗಿಯೇ ನಿನ್ನೆ ರಾತ್ರಿ ಕೂಡ ವರ್ಷಿಕಾಳನ್ನು ಅವರು ಒಂಥರ ನೋಡುತ್ತಿದ್ದರು. ಆದರೆ ಇಂದು ಅವರ ನೋಟ ಕೊಂಚ ಬದಲಾಯಿತು. ವರ್ಷಿಕಾಳನ್ನು ನೋಡುವಾಗ ಅವಳು ತಪ್ಪು ಹುಡುಗಿಯಂತೆ ಕಾಣಲಿಲ್ಲ. ಅಷ್ಟೇ ಅಲ್ಲದೆ ಇಷ್ಟು ದಿನ ರೇಷ್ಮಾ ಜೇಡಿಯ ಹೆಂಡತಿಯಾಗಿ ಈ ಮನೆಯಲ್ಲಿದ್ದಾಗಲೂ ಒಂದು ದಿನವೂ ಬೆಳಿಗ್ಗೆ ಅವನಿಗೆ ಊಟ ಮಾಡಿ ಎಂದು ಅವಳು ಹೇಳಿದ್ದೇ ಇಲ್ಲ. ಅವಳು ಹೇಳುವುದೇ 10 ಗಂಟೆಯ ನಂತರ. ಎದ್ದು ಬಂದು ಕಾಫಿ ಕುಡಿದು ಕೆಲಸದವರ ಮೇಲೆ ಅಬ್ಬರಿಸಲು ಶುರು ಮಾಡುತ್ತಿದ್ದಳು. ಅವರನ್ನು ಮನುಷ್ಯರಂತೆ ಕೂಡ ಗೌರವಿಸದೆ ಅಹಂಕಾರದಿಂದ ಆಡುತ್ತಿದ್ದಳು ರೇಷ್ಮಾ. ಯಾವಾಗಲಾದರೂ ಅವಳಿಗೆ ಹಣದ ಅಗತ್ಯವಿದ್ದಾಗ ಮಾತ್ರ ಬನ್ನಿ ಊಟ ಮಾಡೋಣ ಎಂದು ನಾಟಕವಾಡುತ್ತಾ ಜೇಡಿಯನ್ನು ಕರೆಯುತ್ತಿದ್ದಳು ಅಷ್ಟೇ. ಆದರೆ ವರ್ಷಿಕಾ ಈಗ ಅವನ ಕೈಯನ್ನು ಹಕ್ಕಿನಿಂದ ಹಿಡಿದು ಊಟಕ್ಕೆ ಕರೆಯುತ್ತಿರುವುದು ಅವರಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಅದೇ ಭಾವನೆಯಲ್ಲಿ ಒಬ್ಬ ಮಹಿಳೆಯು ವರ್ಷಿಕಾಳನ್ನು ವಿಭಿನ್ನವಾದ ನೋಟದಿಂದ ನೋಡುತ್ತಿದ್ದರು. ಆದರೆ ಮುಂದಿನ ಕ್ಷಣವೇ ಅವರ ದೃಷ್ಟಿ ಜೇಡಿಯ ಮೇಲೆ ಬೀಳುತ್ತಿದ್ದಂತೆ ತಕ್ಷಣ ಅವನು ಕಣ್ಣಿಗೆ ಬೀಳದಂತೆ ತನ್ನ ಕೋಣೆಯೊಳಗೆ ನುಗ್ಗಿ ಅಡಗಿಕೊಂಡರು. ಈಗಾಗಲೇ ಹೋಗುವ ಕೆಲಸಕ್ಕೆ ತಡವಾಗಿರುವುದರಿಂದ ಇವಳು ಬೇರೆ ಹೀಗೆ ಮಾತನಾಡುತ್ತಿರುವುದನ್ನು ನೋಡಿ ವರ್ಷಿಕಾಳನ್ನು ಜೇಡಿ ಕಟುವಾಗಿ ನೋಡಿದ. ಆದರೂ ಅವನ ಮನಸ್ಸಿನೊಳಗೆ ಒಂದು ವಿಭಿನ್ನವಾದ ಆಲೋಚನೆ ಮೂಡುವುದನ್ನು ಅವನಿಂದಲೇ ತಡೆಯಲು ಸಾಧ್ಯವಾಗಲಿಲ್ಲ. ಆದರೂ ತಡೆದನು. ಬಾಗಿ ಅವಳು ಹಿಡಿದಿದ್ದ ತನ್ನ ಕೈಯನ್ನು ನೋಡಿದನು. ಅವನ ನೋಟದ ತೀಕ್ಷ್ಣತೆಯನ್ನು ಅರಿತವಳು ತಕ್ಷಣ ಅವನ ಕೈಯಿಂದ ತನ್ನ ಕೈಯನ್ನು ಹಿಂತೆಗೆದುಕೊಂಡಳು. ಅದು ಎಂದುಕೊಂಡವನು, ನನಗೆ ಪ್ರಮುಖವಾದ ಒಂದು ಕೆಲಸವಿದೆ, ನಾನು ಹೊರಡಬೇಕು. ನೀನು ಹೋಗಿ ಊಟ ಮಾಡು. ಸರಿಯಾಗಿ 11 ಗಂಟೆಗೆ ಕಾರ್ ಬರುತ್ತದೆ, ಅದರಲ್ಲಿ ಹತ್ತಿ ಬಂದುಬಿಡು ಎಂದು ಮಾತ್ರ ಹೇಳಿ ಬಿಡನೆ ಹೊರಟು ಹೋದನು. ಏನಾದರೂ ಆಗಲಿ, ನಾವು ಊಟ ಮಾಡಿದರೆ ಸಾಕು ಎಂದು ಓಡಿ ಹೋಗಿ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಳು. ನಿಜ ಹೇಳಬೇಕೆಂದರೆ ಅವಳ ಪುಟ್ಟ ಹೊಟ್ಟೆ ತುಂಬ ಸಮಯದಿಂದ ಹಸಿವಿನಿಂದ ತತ್ತರಿಸುತ್ತಿತ್ತು. ಊಟ ಮಾಡಿದರೆ ತಾನೇ ಅವಳ ಮೆದುಳು ಕೆಲಸ ಮಾಡುವುದು, ಎಸ್ಕೇಪ್ ಆಗಲು ಸಾಧ್ಯವಾಗುವುದು. ಅದಕ್ಕಾಗಿಯೇ ಅವಳಿಗೆ ಈ ಊಟದ ಆತುರ. ಡೈನಿಂಗ್ ಟೇಬಲ್ನಲ್ಲಿ ಬಂದು ಕುಳಿತ ಅವಳಿಗೆ ಅಪ್ಪಟವಾಗಿ ಒಂದು ವಿಷಯ ನೆನಪಾಯಿತು. ಅಯ್ಯಯ್ಯೋ, ಈ ಜೇಡಿ ಸೈತಾನ ಕಣ್ಣು ಸನ್ನೆ ಮಾಡಿದರೆ ತಾನೇ ಇವರು ಊಟ ಬಡಿಸೋದು ಎಂದುಕೊಳ್ಳುತ್ತಾ ಕೆಲಸದವರನ್ನು ಅವಳು ನೋಡಿದಳು. ಅವರು ಏನೋ ಮಾತನಾಡದೆ ಅವಳಿಗಾಗಿ ಊಟವನ್ನು ತಂದಿಟ್ಟರು. ಪರವಾಗಿಲ್ಲವಲ್ಲ, ಒಳ್ಳೆಯ ಮನುಷ್ಯರಾಗಿಯೇ ಇದ್ದಾರೆ. ಇವರನ್ನು ಒಂದು ಕ್ಷಣದಲ್ಲಿ ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆನಲ್ಲ ಎಂದುಕೊಂಡವಳು ಅವರಿಗೆ ಕೃತಜ್ಞತೆಯಿಂದ ನೋಡಿ ಊಟ ಮಾಡಲು ಪ್ರಾರಂಭಿಸಿದಳು. ಏನೋ ಅವರು ಕೂಡ ಅವಳನ್ನು ಒಳ್ಳೆಯ ರೀತಿಯಲ್ಲೇ ನೋಡಿದರು. ಏಕೆಂದರೆ ಅವಳು ರೇಷ್ಮಾ ಥರ ಕೆಲಸದವರು ಎಂದು ಅವರನ್ನು ಕೀಳಾಗಿ ಕಾಣಲಿಲ್ಲ. ಬಿಸಿ ಬಿಸಿಯಾದ ಪೊಂಗಲ್ ಮತ್ತು ಸಾಂಬಾರ್ ಕಂಡು ಆನಂದಿಸಿದಳು. ಒಂದು ತುತ್ತು ತಿಂದು ಮಾರು ಹೋದಳು. ತಕ್ಷಣ ಅಲ್ಲೇ ನಿಂತಿದ್ದ ಕೆಲಸದವರ ಬಳಿ ಅಡುಗೆ ಸೂಪರ್, ಬೇರೆ ಲೆವೆಲ್
ಇಂಥ ಒಳ್ಳೆಯ ಅಡುಗೆಯನ್ನು ಹೇಗೆ ತಾನೇ ತಿನ್ನದೆ ಹೋಗಲು ಮನಸ್ಸು ಬರುತ್ತದೋ? ನಾನಾಗಿದ್ದರೆ ಕಿಚನ್ನಲ್ಲೇ ದಿನಪೂರ್ತಿ ಇದ್ದು ನೀವು ಮಾಡುವ ಅಡುಗೆಯನ್ನು ತಿನ್ನುತ್ತಾ ಕಾಲ ಕಳೆದು ಬಿಡುತ್ತಿದ್ದೆ ಎಂದು ನಗುತ್ತಾ ಹೇಳುತ್ತಾ ಮತ್ತೆ ತಿನ್ನಲು ಪ್ರಾರಂಭಿಸಿದಳು. ಅವಳ ಈ ಮುಗ್ಧ ಮಾತುಗಳನ್ನು ಕೇಳಿ ಅವರು ಬಹಳ ದಿನಗಳ ನಂತರ ಲಘುವಾಗಿ ನಕ್ಕರು. ಅದರ ನಂತರ ತಿಂದುಕೊಂಡಿದ್ದವಳು ಅವರನ್ನು ನೋಡಿ, ನೀವೆಲ್ಲ ಯಾಕೆ ಹೀಗೆ ನಿಂತು ನನ್ನನ್ನೇ ನೋಡುತ್ತಿದ್ದೀರಾ? ಹೋಗಿ ನಿಮ್ಮ ಕೆಲಸ ನೋಡಿ. ಅಂದರೆ ಹೀಗೆ ನೋಡುತ್ತಲೇ ಇದ್ದರೆ ಊಟ ಮಾಡಲು ಸಂಕೋಚವಾಗುತ್ತದಲ್ಲವಾ, ಅದಕ್ಕೆ ಎಂದು ಅವಳು ಮುಸಿ ಮುಸಿ ನಗಲು. ಇದನ್ನು ಕೇಳಿದ ತಕ್ಷಣ ಅವರೆಲ್ಲ ಅಲ್ಲಿಂದ ಹೊರಟು ಹೋದರು. ಅವರು ಹೋದ ನಂತರ ಗಡಿಬಿಡಿಯಿಂದ ಊಟ ಮುಗಿಸಿ ಕೈ ತೊಳೆದವಳು ಸುತ್ತಮುತ್ತ ನೋಡಿ ತನ್ನ ಚೂಡಿದಾರ್ ಟಾಪನ್ನು ಲಘುವಾಗಿ ಎತ್ತಿ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ತನ್ನ ಮೊಬೈಲ್ ಫೋನ್ ತೆಗೆದಳು. ಅವಳ ಮೊಬೈಲ್ ಅವಳ ಬ್ಯಾಗ್ನಲ್ಲೇ ಇತ್ತು. ಅದನ್ನೇ ಬೆಳಿಗ್ಗೆ ತಾನೇ ವರ್ಷಿಕಾ ನೋಡಿದ್ದು. ಎಲ್ಲಿ ಅವನ ಮುಂದೆ ತೆಗೆದರೆ ಅದನ್ನು ಕಿತ್ಕೊಂಡು ಬಿಡುತ್ತಾನೋ ಎಂದು ಹೆದರಿ ಸೊಂಟದಲ್ಲಿ ಬಚ್ಚಿಟ್ಟುಕೊಂಡು ಬಂದಿದ್ದಳು. ಈಗ ಆ ಫೋನ್ ಆನ್ ಮಾಡಿ ತನ್ನ ಗೆಳತಿಗೆ ಅಂದರೆ ಜೆಸ್ಸಿಗೆ ಮೊದಲು ಕರೆ ಮಾಡಿದಳು. ಟಿವಿಯಲ್ಲಿ ಹಾಡು ಓಡುತ್ತಿರಲು ಅದರ ಮುಂದೆ ನಿಂತು ಆ ಹಾಡಿಗೆ ತಕ್ಕಂತೆ ಡ್ಯಾನ್ಸ್ ಮಾಡುತ್ತಿದ್ದಳು ಜೆಸ್ಸಿ. ಅವಳು ತಂಗಿರುವ ಹಾಸ್ಟೆಲ್ನ ಟಿವಿ ರೂಮ್ನಲ್ಲಿ ಈ ಘಟನೆ ನಡೆಯುತ್ತಿತ್ತು. ಅವಳು ಮಾತ್ರವಲ್ಲದೆ ಕೆಲವು ಯುವತಿಯರು ಸೇರಿ ಡ್ಯಾನ್ಸ್ ಮಾಡುತ್ತಿದ್ದರು. ಆ ಉತ್ಸಾಹದಲ್ಲಿ ಫೋನ್ ರಿಂಗ್ ಆಗುತ್ತಿರುವುದು ಅವಳಿಗೆ ಕೇಳಿಸಲಿಲ್ಲ. ಅದನ್ನು ಕಂಡ ಒಬ್ಬ ಹಾಸ್ಟೆಲ್ ಗೆಳತಿ, ಹೇ ಜೆಸ್ಸಿ ಜೆಸ್ಸಿ ಎಂದು ಅವಳನ್ನು ಜಲುಕಿಸಿ, ನಿನ್ನ ಫೋನ್ ಬರ್ತಿದೆ, ಹೀಗೋ ಹಿಡಿ ಎಂದು ಅವಳ ಕೈಗೆ ಕೊಟ್ಟು ಹೋದಳು. ತನ್ನ ಫೋನ್ ತೆಗೆದು ನೋಡಿದವಳಿಗೆ ಅದರಲ್ಲಿ ವರ್ಷಿಕಾ ಎಂದು ಬರುತ್ತಿದ್ದಂತೆ ತಕ್ಷಣ ಖುಷಿಯಾಗಿ ಫೋನ್ ಅಟೆಂಡ್ ಮಾಡಿ, ಹೇ ವರ್ಷಿ, ಎಲ್ಲಿದ್ದೀಯಾ ಕಣೆ ಎಂದು ಆತುರದಿಂದ ಕೇಳಿದಳು. ಅದನ್ನು ಈಗ ಕೇಳ್ತೀಯಾ? ನನ್ನ ಬಗ್ಗೆ ನಿಮಗೆ ಕನಿಷ್ಠ ಕಾಳಜಿಯಾದರೂ ಇದೆಯೇನೆ? ನೀವೆಲ್ಲ ಒಂದು ಫ್ರೆಂಡ್ಸಾ ಎಂದು ಸಿಡುಕಿದಳು ವರ್ಷಿಕಾ. ವರ್ಷಿಕಾ ತಿಳಿಯದೆ ಮಾತನಾಡಬೇಡ. ನಿನ್ನೆ ನಾನು ಮತ್ತು ಸತ್ಯ ನಿನ್ನನ್ನು ಹುಡುಕಿ ಎಲ್ಲೆಲ್ಲ ಅಲೆದಾಡಿದೆವು ಗೊತ್ತಾ? ಕೊನೆಗೆ ಸಾಧ್ಯವಾಗದೆ ರಾತ್ರಿ ತಾನೇ ಸತ್ಯ ಮನೆಗೆ ಹೋದ. ನಾನು ಹಾಸ್ಟೆಲ್ಗೆ ಬಂದೆ. ಈಗ ಕೂಡ ನಿನ್ನ ಬಗ್ಗೆಯೇ ಯೋಚಿಸಿ ಫೀಲ್ ಮಾಡ್ತಾ ಇದ್ದೆ ಎಂದಳು ಜೆಸ್ಸಿ. ನಿಜವಾಗ್ಲೂನಾ ಎಂದು ಕೇಳಿದಳು ವರ್ಷಿಕಾ. ಮತ್ತೆ ಸುಳ್ಳು ಹೇಳ್ತೀನಾ? ನಿಜವಾಗ್ಲೂ ಈಗ ಕೂಡ ನಿನ್ನ ನೆನೆಸಿನೇ ಫೀಲ್ ಮಾಡ್ತಾ ಇದ್ದೆ. ಪ್ರಾಮಿಸ್, ನಮ್ಮ ಫ್ರೆಂಡ್ ಸತ್ಯನ ಮೇಲೆ ಆಣೆ ಎಂದು ಸತ್ಯ ಮಾಡಿದಳು ಜೆಸ್ಸಿ. ಅದೇ ಸಮಯದಲ್ಲಿ ಮನೆಯಲ್ಲಿ ಊಟ ಮಾಡುತ್ತಿದ್ದ ಸತ್ಯನಿಗೆ ಗಂಟಲು ಕಟ್ಟಿ ಕೆಮ್ಮು ಬಂದು ಕಣ್ಣೀರು ಬಂದು 1 ನಿಮಿಷ ಸಾಯುವ ಸ್ಥಿತಿಗೆ ಹೋಗಿ ಮರಳಿ ಬಂದನು. ಸರಿ, ನೀನು ಹೇಳ್ತಿರೋದು ನಿಜ ಅಂದರೆ ಆ ಕಡೆ ಏನೋ ಹಾಡಿನ ಸೌಂಡ್ ಕೇಳ್ತಿದೆಯಲ್ಲ ಎಂದು ಕೇಳಿದಳು ವರ್ಷಿ. ಅದು ನಿನ್ನ ನೆನಪಿನ ಫೀಲಿಂಗ್ನಲ್ಲೇ ಹೊರಗೆ ಬರ್ತಾ ಇದ್ದೆ. ಆಗ ನೋಡಿ ಟಿವಿ ರೂಮ್ನಲ್ಲಿ ಈ ಹಾಡು ಓಡೋ ಸೌಂಡ್ ಕೇಳಿಸ್ತು. ನಿನಗೆ ಗೊತ್ತಲ್ವಾ ನಾನು ಎಷ್ಟು ದೊಡ್ಡ ವಿಕ್ರಮ್ ಫ್ಯಾನ್ ಅಂತ, ಅದಕ್ಕೆ ಭಾವುಕಳಾಗಿ ಡ್ಯಾನ್ಸ್ ಮಾಡೋಕೆ ಬಂದುಬಿಟ್ಟೆ ಎಂದು ಸತ್ಯ ಒಪ್ಪಿಕೊಂಡಳು ಜೆಸ್ಸಿ. ಅದಕ್ಕೆ ನೋಡಿದೆ, ಸರಿಯಾದ ಸಿನಿಮಾ ಹುಚ್ಚಿ ಕಣೆ ನೀನು ಎಂದು ಗದರಿದಳು ವರ್ಷಿ. ಸರಿ, ನನ್ನ ಬಿಡು ಕಣೆ, ನೀನು ಈಗ ಎಲ್ಲಿದ್ದೀಯಾ? ಎಲ್ಲಿ ಹೋಗಿ ಹಾಳಾದೆ ಎಂದು ಆತಂಕದಿಂದ ಕೇಳಿದಳು ಜೆಸ್ಸಿ. ಅದನ್ನು ಯಾಕೆ ಕೇಳ್ತೀಯ ಎಂದು ಆರಂಭದಿಂದ ನಡೆದದ್ದನ್ನೆಲ್ಲ ತನ್ನ ಗೆಳತಿಗೆ ವಿವರಿಸಿದಳು ವರ್ಷಿಕಾ. ಇದನ್ನು ಕೇಳಿ ಎದೆ ಮೇಲೆ ಕೈ ಇಟ್ಟುಕೊಂಡು ದಿಗ್ಭ್ರಮೆಗೊಂಡಳು ಜೆಸ್ಸಿ. ಏನು ಹೇಳ್ತಾ ಇದೀಯಾ? ಇಷ್ಟೆಲ್ಲ ನಡೆದಿದೆಯಾ? ಹಾಗಾದರೆ ಇನ್ಮೇಲೆ ನೀನು ಜೆ.ಡಿ. ಸರ್ನ ಹಾಸ್ಯ ನಾಯಕಿನಾ ಎಂದು ಕೇಳಿದಳು. ಏ ನಾಯಿ ಎಂದು ರೊಚ್ಚಿಗೆದ್ದಳು ವರ್ಷಿಕಾ. ಇದಕ್ಕೆ ಜರ್ಕಾದವಳು, ಓಕೆ ಸಮಾಧಾನ ಸಮಾಧಾನ. ಹೇಗೆ ನೋಡಿದ್ರು ಅವರು ಅದಕ್ಕೋಸ್ಕರ ತಾನೇ ನಿನ್ನನ್ನು ಕರ್ಕೊಂಡೋಗಿರೋದು ಎಂದು ಜೆಸ್ಸಿ ಕೇಳಲು, ಕರ್ಕೊಂಡು ಹೋಗಿಲ್ಲ ಕಣೆ, ಕಿಡ್ನ್ಯಾಪ್ ಮಾಡಿಕೊಂಡು ಬಂದಿದ್ದಾನೆ ಎಂದವಳು ಒಂದು ಕ್ಷಣ ನಾಲಿಗೆ ಕಚ್ಚಿಕೊಂಡು ಸುತ್ತಲೂ ನೋಡಿ, ಇದ್ದಾರೆ ಎಂದಳು. ಎಲ್ಲಿ ಅವನಿಗೆ ಮರ್ಯಾದೆ ಇಲ್ಲದೆ ಮಾತನಾಡುವುದನ್ನು ಯಾರಾದರೂ ಅವನಿಗೆ ಹೇಳಿಕೊಟ್ಟು ಬಿಟ್ಟರೆ ಎಂಬ ಭಯವಷ್ಟೇ. ನನ್ನನ್ನು ಬೆದರಿಸಿ ತುಂಬ ಟಾರ್ಚರ್ ಮಾಡ್ತಿದ್ದಾರೆ ಕಣೆ ಎಂದು ಅತ್ತಳು ವರ್ಷಿ. ಸರಿ, ಅವರು ಯಾಕೆ ನಿನ್ನನ್ನು ಟಾರ್ಗೆಟ್ ಮಾಡಿ ಇದನ್ನೆಲ್ಲ ಮಾಡಬೇಕು ಎಂದು ಜೆಸ್ಸಿ ಸಂಶಯದಿಂದ ಕೇಳಿದಳು. ಎಲ್ಲ ಆ ಜೀವ ಸೂಪರ್ ವೇಸ್ಟ್ನಿಂದಲೇ.
ಆ ನಾಯಿ ಇವರ ಹೆಂಡತಿಯನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾನೆ. ಆ ಜೀವ ನನ್ನನ್ನು ಮದುವೆಯಾಗಬೇಕಾಗಿದ್ದರಿಂದ ಈ ಜೇಡಿ ಸೈತಾನ ನನ್ನನ್ನು ಹಿಡಿದುಕೊಂಡಿದ್ದಾರೆ ಎಂದಳು ವರ್ಷಿ. ಇದನ್ನು ಕೇಳಿದ ಜೆಸ್ಸಿ, ಏಯ್ ಜೇಡಿ ಸರ್ ಪಾಪ ಅಲ್ವೇನೆ ಎಂದು ಉಚ್ಚರಿಸಲು, ನನ್ನ ಬಾಯಲ್ಲಿ ಏನಾದರೂ ಬಂದ್ಬಿಡುತ್ತೆ ಕಣೆ, ಅವರು ಪಾಪ ಅಂದರೆ ಹಾಗಾದರೆ ನಾನು ಪಾಪ ಅಲ್ವಾ ಎಂದು ಹುರಿದು ಬಿದ್ದಳು ವರ್ಷಿ. ನೀನು ಪಾಪವೇ ಕಣೆ, ಅವರು ಪಾಪವೇ, ಸುಮ್ಮನೆ ನೀವಿಬ್ಬರೂ ಸೇರಿ ಪುಣ್ಯ ಆಗಿಬಿಡಿ ಎಂದಳು ಜೆಸ್ಸಿ. ಇವಳಂಥ ಮೆಂಟಲ್ನ ಫ್ರೆಂಡಾಗಿ ಇಟ್ಟುಕೊಂಡರೆ ಹೀಗೆ ತಾನೇ ರೋದನೆಯಾಗಿರುತ್ತದೆ ಎಂದು ಮನಸ್ಸಿನಲ್ಲೇ ನೊಂದುಕೊಂಡಳು ವರ್ಷಿ. ಕೆಲವು ಸಮಯದಲ್ಲಿ ನಮ್ಮಂತೆಯೇ ಇರುವ ನಮ್ಮ ಸ್ನೇಹಿತರು ಮಾತನಾಡುವುದು ಹೀಗೆಯೇ ಹುರಿ ತರಿಸುತ್ತದೆ. ಅವಳಿಗೂ ಹಾಗೆಯೇ ಅನ್ನಿಸಿತು. ಆದರೂ ನೀನು ಲಕ್ಕಿ ಕಣೆ, ಜೇಡಿ ಸರ್ ಎಷ್ಟು ಹ್ಯಾಂಡ್ಸಮ್ ಮತ್ತು ಮ್ಯಾನ್ಲಿಯಾಗಿದ್ದಾರೆ. ಅಂದು ನಾನು ಅವರನ್ನು ನೋಡಿದ ತಕ್ಷಣವೇ ಫ್ಲಾಟ್ ಆಗಿಬಿಟ್ಟೆ ಗೊತ್ತಾ. ಆದರೆ ಅವರು ನಿನ್ನನ್ನು ಆಸೆಪಟ್ಟು ಎತ್ಕೊಂಡು ಹೋಗಿದ್ದಾರೆ. ಹೌದು, ಹಾಗಾದರೆ ನಿನ್ನೆ ನೀನು ಅವರ ಜೊತೆನೇ ಇದ್ದಿದ್ದಾ? ನಿಮ್ಮಿಬ್ಬರ ನಡುವೆ ಫಸ್ಟ್ ನೈಟ್ ಮುಗಿಯಿತಾ ಎಂದು ಕುತೂಹಲದಿಂದ ಜೆಸ್ಸಿ ಕೇಳಲು, ಇನ್ಮೇಲೊಂದು ಮಾತಾಡಿದರೆ ಫ್ರೆಂಡ್ ಅಂತ ಕೂಡ ನೋಡಲ್ಲ, ಅಸಹ್ಯವಾಗಿ ಬೈದ್ಬಿಡ್ತೀನಿ ಎಂದಳು ವರ್ಷಿ. ಅದರ ನಂತರ ಬಯಸಿಕೊಳ್ಳಲು ಇಷ್ಟಪಡದವಳು, ಸರಿ ವರ್ಷಿ, ಈಗ ನೀನು ಮುಂದೆ ಏನು ಮಾಡೋಣ ಅಂತ ಇದೀಯಾ ಎಂದು ಕೇಳಿದಳು ಜೆಸ್ಸಿ. ಅದೇ ಕಣೆ ನನಗೂ ತಿಳಿಯುತ್ತಿಲ್ಲ, ಆದರೆ ಹೇಗಾದರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿಬಿಡಬೇಕು ಎಂದಳು ವರ್ಷಿ. ಒಂದು ನಿಮಿಷ ಯೋಚಿಸಿದ ಜೆಸ್ಸಿ, ವರ್ಷಿ ನನಗೊಂದು ಐಡಿಯಾ. ನೀನು ಹೇಳೋದನ್ನು ನೋಡಿದರೆ ಇನ್ನು ಕೆಲವೇ ಸಮಯದಲ್ಲಿ ನಿನ್ನನ್ನು ಪಿಕಪ್ ಮಾಡಲು ಕಾರ್ ಬರುತ್ತದೆ ಅಲ್ವಾ, ಜೊತೆಗೆ ಡ್ರೈವರ್ ಕೂಡ ಬರ್ತಾರೆ. ನೈಸಾಗಿ ಕಾರ್ ಹತ್ತಿ ಡ್ರೈವರ್ಗೆ ಅಣ್ಣ ಅಣ್ಣ ಅಂತ ಐಸ್ ಇಟ್ಟು ಮಾತನಾಡಿ ಒಂದು ಜಾಗದಲ್ಲಿ ಡ್ರೈವರ್ನ ಹೇಮಾರಿಸಿ ಎಸ್ಕೇಪ್ ಆಗಿಬಿಡು ಎಂದಳು ಜೆಸ್ಸಿ. ಇದನ್ನೇ ಕಣೆ ನಾನು ಯೋಚಿಸ್ತಾ ಇದ್ದದ್ದು, ಹಾಗೇನೆ ಮಾಡಲಿದ್ದೇನೆ ಎಂದು ವಿಲ್ಲನ್ ತರಹ ಹೇಳಿದಳು ವರ್ಷಿಕಾ. ಓಕೆ, ಒಳ್ಳೆಯ ರೀತಿಯಲ್ಲಿ ಎಸ್ಕೇಪ್ ಆಗಿ ಕಾಲ್ ಮೀಟ್ ಮಾಡೋಣ ಎಂದು ಜೆಸ್ಸಿ ಹೇಳಿದ ತಕ್ಷಣ ಸರಿ ಎಂದು ಫೋನ್ ಇಟ್ಟಳು ವರ್ಷಿಕಾ. ಆ ಸಮಯ ನೋಡಿ ಕೋಣೆಯೊಳಗೆ ಅಡಗಿದ್ದ ಆ ಮಹಿಳೆಯು ವರ್ಷಿಕಾಳ ಬಳಿ ಮಾತನಾಡಲು ತನ್ನ ಕೋಣೆಯನ್ನು ದಾಟಿ ಅವಳ ಕಡೆಗೆ ಬರಲು, ಅದೇ ಸಮಯದಲ್ಲಿ ಹೊರಗೆ ಹಾರನ್ ಸೌಂಡ್ ಕೇಳಿಸಿತು. ಕಾರ್ ಬಂತು ಅನ್ನಿಸುತ್ತೆ ಎಂದುಕೊಂಡ ವರ್ಷಿಕಾ ವೇಗವಾಗಿ ಎದ್ದು ಹೊರಗೆ ನಡೆದು ಹೋದಳು. ಇದನ್ನು ಕಂಡ ಆ ಮಹಿಳೆ ಅವಳ ಬಳಿ ಮಾತನಾಡಲು ಸಾಧ್ಯವಾಗದೆ ಅಲ್ಲೇ ಉಳಿದುಕೊಂಡರು. ಹೊರಗೆ ಬಂದು ಕಾರ್ನಲ್ಲಿ ಕುಳಿತ ವರ್ಷಿಕಾಗೆ ಮುಂದಿನ ಬಿಗ್ ಶಾಕ್. ಡ್ರೈವರ್ನ ಹೇಮಾರಿಸಿ ಓಡಿ ಹೋಗುವ ಯೋಚನೆಯಲ್ಲಿದ್ದವಳು, ಯಾರಪ್ಪ ಆ ಡ್ರೈವರ್ ಎಂದು ಅವರ ಮುಖವನ್ನು ನೋಡಲು, ನೀನು ಓದಿದ ಸ್ಕೂಲ್ಗೆ ಹೆಡ್ ಮಾಸ್ಟರ್ ನಾನೇ ಕಣೆ ಎನ್ನುವ ಶೈಲಿಯಲ್ಲಿ ಡ್ರೈವರ್ ಸೀಟ್ನಲ್ಲಿ ಕುಳಿತುಕೊಂಡು ಅವಳನ್ನು ವಿಲ್ಲನ್ ತರಹ ನೋಡಿ ಮುಗುಳ್ನಕ್ಕನು ಜಯದೇವ್ ಅಲಿಯಾಸ್ ಜೇಡಿ. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.